ಹಲೋ ನಮಸ್ಕಾರ ಮನೆಯ ವೈದ್ಯರೆಲ್ಲ ಜನರಿಗೆ. ಆ್ಯಂಡ್ ಟುಡೇ ನಾವು ಏನು ನೋಡೋದು ಅಂತಂದರೆ, ನಾನು ಇಬ್ಬರು ಪೇಷಂಟ್ಸ್ನ ನೋಡಿದ್ದೆ. ಒಬ್ಬರು ತುಂಬ ಓಲ್ಡ್ ಏಜು 87 ಇಯರ್ಸ್ ಆ್ಯಂಡ್ ಇನ್ನೊಬ್ಬರು ತುಂಬ ಚಿಕ್ಕ ಏಜು, ದ್ಯಾಟ್ ಈಸ್ ಅರೌಂಡ್ ಅವ್ರದ್ದು ಮೇನ್ಲಿ 24 ಇಯರ್ಸ್ ಇರ್ಬೋದು. ಅದು 87 ಇಯರ್ಸ್ ಅಜ್ಜಿನ ನೋಡಿದರೆ ಎಷ್ಟು ಸ್ಟ್ರೆಂತ್ ಗೊತ್ತಾ ಅವರಿಗೆ, ಎಷ್ಟು ಒಂದು ಫಿಟ್ ಇದ್ದಾರೆ, ಎಷ್ಟು ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಂಡಿದ್ದಾರೆ ಅಂತಂದರೆ ಅಬ್ಬಾ. ನಾನು ಅವ್ರ ಸೀಕ್ರೆಟ್ಸ್ನ ಕೇಳಿದರೆ ನಾನು ತಿಳ್ಕೊಂಡಿದ್ದೀನಿ, ಅವೆಲ್ಲ ನಾವೇನೂ ಇಂಪ್ಲಿಮೆಂಟ್ ಮಾಡ್ತಿಲ್ಲ, ನಮ್ಮ ಹೆಲ್ತ್ ಬಗ್ಗೆ ನಾವು ಆಮೇಲೂ ಕಾಳಜಿ ತಗೋತಾ ಇಲ್ಲ ಅಂತ ಪ್ರೂವ್ ಆಯಿತು. ನಾವು ನಿಮ್ಮ ದಿನನಿತ್ಯದಲ್ಲಿ ಏನು ಇಮ್ಯುನಿಟಿ ಫುಡ್ಸ್ನ ಯೂಸ್ ಮಾಡ್ತೀವಿ? ಏನೂ ಇಲ್ಲ ಜಂಕ್ ಫುಡ್ಸು, ಇಲ್ಲಾಂತಂದರೆ ಪ್ಯಾಕ್ಡ್ ಫುಡ್ಸು, ರೆಡಿಮೇಡ್ ಫುಡ್ಸು ಅಲ್ವಾ. ಸೊ ಅದರಿಂದ ಏನಾಗ್ತಿದೆ, ನಮ್ಮ ಇಮ್ಯುನಿಟಿನ ಕಮ್ಮಿ ಆಗ್ತಿದೆ. ಒಮ್ಮೆ ನಮ್ಮ ಇಮ್ಯುನಿಟಿ ಕಮ್ಮಿ ಆದಮೇಲೆ ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗೋದು ಅದಂತೂ ನಿಜ. ಅವ್ರ ಜೊತೆ ಮಾತಾಡ್ತಾ ನನಗೆ ಸ್ವಲ್ಪ ಇಮ್ಯುನಿಟಿ ರಿಚ್ ಫುಡ್ಸ್ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಮ್ಯಾಗ್ಝೀನಲ್ಲಿ ಇಮ್ಯುನಿಟಿ ಮ್ಯಾಗ್ಝೀನ್ ಅಂತ. ಸೊ ಆ ಮ್ಯಾಗ್ಝೀನಲ್ಲಿ ನಿಮಗೆ ಬೇಕಾಗಿರೋದೆಲ್ಲ ಏಜ್ ಅವರಿಗೆ ಏನೇನು ಇಮ್ಯುನಿಟಿ ಫುಡ್ಸ್ ಎಸೆನ್ಷಿಯಲ್ ಇದೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅಫ್ಕೋರ್ಸ್ ನಾನಿದು ಫ್ರೀಯಲ್ಲಿ ಕೊಡೋಲ್ಲ, ಬಿಕಾಸ್ ಫ್ರೀಯಲ್ಲಿ ಕೊಟ್ಟಾಗ ಏನಾಗುತ್ತೆ, ನೀವು ಅದರದ್ದು ವ್ಯಾಲ್ಯೂ ಮಾಡಲ್ಲ, ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡಲ್ಲ, ಅದಂತೂ ನಿಜ. ನನ್ನ ಕಡೆ 2 ಬುಕ್ ಇದ್ದಾವೆ. ಒಂದು ನಾನು ತೊಗೊಂಡಿರೋದು, ಒಂದು ನನಗೆ ಗಿಫ್ಟ್ ಬಂದಿರೋದು. ನನ್ನ ಗಿಫ್ಟ್ ಬಂದಿರೋದು ಬುಕ್ನ ನಾನು ಇನ್ನೂ ಮಟ್ಟ ಓಪನ್ ಮಾಡಿಲ್ಲ, 1 ವರ್ಷ ಆಗ್ಲಿಕ್ಕೆ ಬಂತು. ವೆರಸ್ ದ ಸೆಕೆಂಡ್ ಬುಕ್ ವಿಚ್ ಐ ಪರ್ಚೇಸ್ಡ್, ನನಗೆ ಓದೋ ಕ್ರೇಜ್ ಇತ್ತು ಅಂತ ನಾನೇನು ಪರ್ಚೇಸ್ ಮಾಡಿದ್ದೆ ಅಲ್ವಾ, ಅದು ನಾನು ಆಲ್ರೆಡಿ ಮುಗಿಸಿದ್ದೇನೆ. ಸೊ ದಟ್ಸ್ ದ ಡಿಫ್ರೆನ್ಸ್. ವೆನ್ ನಾವು ಪೇ ಮಾಡ್ತೀವಿ, ದೆನ್ ಓನ್ಲಿ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದ್ಯಾಟ್ ಆ್ಯಂಡ್ ವಿ ವಿಲ್ ಇಂಪ್ಲಿಮೆಂಟ್ ಇಟ್ ಅಂತ. ಡೋಂಟ್ ವರಿ, ಪ್ರೈಸಿನಷ್ಟು ಜಾಸ್ತಿ ಇರಲ್ಲ. ಬೆಂಗಳೂರಲ್ಲಿ ದಹಿ ಪೂರಿ ತಿನ್ನೋಕ್ಕೆ ಎಷ್ಟು ಪ್ರೈಸ್ ಇರುತ್ತಲ್ವ ಅಷ್ಟೇ ಇರುತ್ತೆ. ಆ್ಯಂಡ್ ಈ ವೀಕ್ ಅಷ್ಟೇ ಅವೈಲೇಬಲ್ ಅದು. ಆ್ಯಂಡ್ ನೆಕ್ಸ್ಟ್ ವೀಕ್ ನಿಮ್ಗೆ ಏನು ಬೇಕಂತಂದರೆ ಈ ಮ್ಯಾಗ್ಝಿನ್ನ ನೀವು ಪಿಜ್ಜಾ ರೇಟ್ನ ಕೊಡಬೇಕಾಗತ್ತೆ ನನಗೆ. ಸೊ ಸಿ ಯು ಆಲ್. ಯಾರಿಗ್ಯಾರಿಗೆ ಈ ಮ್ಯಾಗ್ಝಿನ್ ಬೇಕು, ನನ್ನ ನಂಬರಿಗೆ ಅಲ್ಲಿ ನನಗೆ ಮೆಸೇಜ್ನ ಕಳಿಸ್ಬೋದು. ನಾನು ನಿಮಗೆ ಅದು ಮ್ಯಾಗ್ಝಿನ್ನ ತಲುಪಿಸ್ತೀನಿ. ಥ್ಯಾಂಕ್ ಯು.